ಇಲ್ಲಿಂದನೇ ಪ್ರಾರಂಭ ಆಗೋದು, ಇಲ್ಲಿಂದನೇ ಹೋಗಿ ಎಲ್ಲ ಕಡೆನೂ ಆಗ್ತಾ ಇದೆ. ಸೊ ಇವರು ಅನೇಕ ಕೋರ್ಟ್ ಆರ್ಡರ್ಗಳು ತಂದ್ಬಿಟ್ಟು ಅಬ್ಸ್ಟ್ರಕ್ಷನ್ ಮಾಡ್ತಾ ಇದ್ರು. ಆಮೇಲೆ ನಮ್ಮ ಆಫೀಸರ್ಸ್ಗೆಲ್ಲ ಇವರು ಕೋಪರೇಟ್ ಮಾಡ್ತಿರ್ಲಿಲ್ಲ. ಅದಕ್ಕೆ ನಾನು ಹೇಳಿದ್ದೀನಿ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ಎಲ್ಲ ಒಡೆದು ಬಿಸಾಕಿ ನೀರು ಫ್ಲೋ ಆಗಬೇಕು. ನಮ್ಗೆ ಯಾರ ಆಸ್ತಿನೂ ಹಾಳು ಮಾಡಕ್ ನಮ್ಗೆ ಇಷ್ಟ ಇಲ್ಲ. ಬಟ್ ಇಲ್ಲಿ ನೀರು ಹೋಗ್ಲೇಬೇಕು. ನೀರನ್ನ ನಾವು ನಿಲ್ಸಕ್ಕಾಗಲ್ಲ. ಯಾರದೇ ಪ್ರಾಪರ್ಟಿ ಆಗಿರ್ಲಿ, ನನ್ನ ಪ್ರಾಪರ್ಟಿ ಆಗಿರ್ಲಿ, ಇನ್ನೊಬ್ರು ಪ್ರಾಪರ್ಟಿ ಆಗಲಿ, ಯಾರದೇ ಪ್ರಾಪರ್ಟಿ ಆಗಲಿ, ಇಲ್ಲಿ ನಾವು ನಿಲ್ಸಕ್ಕಾಗಲ್ಲ. ಸೊ ಅದಕ್ಕೆ ನಾನೇ ಬಂದು ಸ್ಪಾಟ್ನ ಕ್ಲೀನಾಗಿ ನಾನು ನೋಡಿದ್ದೀನಿ. ನನಗೆ ಅರ್ಥ ಆಗಿದೆ. ನನ್ನ ಎದುರುಗಡೆ ಎಲ್ಲರೂ ಒಪ್ಕೊಂಡಿದ್ದಾರೆ ಈಗ. ಸೊ ನಮ್ಮ ಆಫೀಸರ್ಸ್ಗೆ ಇವ್ರ ಹತ್ರ ಕೂತ್ಕೊಂಡು ಮಾತಾಡಿ ಅವ್ರ ಬಿಲ್ಡಿಂಗ್ಗಳನ್ನೇನು ಹೊಡೆದಾಕಕ್ಕೆ ನಮ್ಗೆ ಸದ್ಯಕ್ಕೆ ಇಷ್ಟ ಇಲ್ಲ. ಬಟ್ ನೀರಂತೂ ಹೋಗ್ಬೇಕಲ್ಲ, ನೀರು ಹೋಗೋದಕ್ಕೆ ಅವರು ಸೊಲ್ಯೂಷನ್ ಎಲ್ಲರೂ ಕೊಡಲೇಬೇಕು. ಸೊ ಅದಕ್ಕೆಲ್ಲರೂ ಒಪ್ಕೊಂಡಿದ್ದಾರೆ. ಇನ್ನೊಂದು 2-3 ಪಾಯಿಂಟ್ ಇದೆ. ಆ ಪಾಯಿಂಟ್ನ ನಾನು ನೋಡ್ತೀನಿ. ನೋಡ್ಬಿಟ್ಟು ಈಗ ಅದನ್ನ ಕೆಲಸ ನಾವು ಮಾಡ್ತೀವಿ. ಯಾಕೆಂದರೆ ಇಲ್ಲಿ ಶುರು ಆಯಿತು ಅಂದರೆ ಕೊನೆಯವರೆಗೂ ಲಾಸ್ಟ್ವರೆಗೂ ತೆಗೆದುಕೊಂಡು ಹೋಗ್ಬೇಕು. ಇಲ್ಲೇ ನಿಲ್ಲಿಸ್ಬಿಟ್ಟು ಅಲ್ಲಿ ಮೇಲ್ಗಡೆ ಸಮಸ್ಯೆನ ಪ್ರಾಬ್ಲಮ್ ಆಗ್ತದೆ. ಅದಕ್ಕೆ ಎಲ್ಲರೂ ಅವ್ರದ್ದೇನಾಗಿತ್ತು ಅವ್ರು ಕಾಂಪನ್ಸೇಷನ್ ಕೊಡ್ತೀವಿ. ಸಪೋಸ್ ಅವ್ರು ಕೋರ್ಟ್ ಆರ್ಡ್ರು, ದಾಖಲೆನೋ, ಕೇಸು ಏನೇನೋ ಮಾಡ್ಕೊಂಡಿದ್ದಾರೆ, ಅದಕ್ಕೆಲ್ಲ ಏನು ಬೇಕಾದ್ರೆ ಕಾಂಪನ್ಸೇಷನ್ ಕೊಡ್ತೀವಿ. ಸೊ ಕಾನೂನು ಪ್ರಕಾರ, ಯಾಕೆಂದರೆ ಇಲ್ಲಿ ಭಾಳ ದೊಡ್ಡ ಕೆರೆ, ಇಲ್ಲಿಂದ ನಾಗವಾರದಿಂದ ಮುಂದಕ್ಕೆ ಹೋಗೋದೆಲ್ಲ ಕಂಪ್ಲೀಟ್ವರೆಗೂ ಹೋಗ್ತದೆ. ಆ ದೃಷ್ಟಿಯಿಂದ ನಾನೇ ಸ್ಪಾಟಾಗಿ ಬರ್ತೀನಿ ಅಂತ ಅವತ್ತು CM ನಾನು ಇಲ್ಲಿ ಕರ್ಕೊಬರೋಕ್ಕಾಗಲಿಲ್ಲ. ಅದಾದಮೇಲೆ ನಾನು ಕೇಳಿದ್ದೀನಿ. ಸೊ ಅದಕ್ಕೆ ನಾನೇ ನೇರವಾಗಿ ಎಲ್ಲರಿಗೂ ಪಾರ್ಟಿಗಳಿಗೆ ನೋಟಿಸ್ ಕೊಟ್ಟಿದ್ದೀನಿ. ಅವರೆಲ್ಲ ಇವತ್ತು ಅಟೆಂಡ್ ಆಗಿದ್ದಾರೆ. ಅವ್ರ ಅಭಿಪ್ರಾಯ ಎಲ್ಲ ತಿಳಿಸ್ತಾ ಇದ್ದಾರೆ. ನಿಮ್ಮ ಎದುರುಗಡೆನೂ ಅವ್ರ ಅಭಿಪ್ರಾಯ ತಿಳಿಸಿದ್ದಾರೆ. ಅವ್ರಿಗೂ ಅನ್ಯಾಯ ಮಾಡಕ್ ನಮ್ಗೆ ಇಷ್ಟ ಇಲ್ಲ. ಬಟ್ ನೀರು ಮಾತ್ರ ಹೋಗ್ಲೇಬೇಕು. ಆ ತೀರ್ಮಾನ ಮಾಡಿ. ಎಷ್ಟು ಕಿಲೋಮೀಟರ್ ವರೆಗೂ ಮಾಡಬಹುದು ಸರ್ ಒಳಗಡೆ? ಎಲ್ಲೆಲ್ಲಿದೆ ಅಲ್ಲ, ನೀರು ಕಾಲುವೆ ಸುಮ್ಮನೆ ಬೇಕು ಅಂತ ನಂಗೆಲ್ಲ ದೊಡ್ಡದೆಲ್ಲ ಮಾಡೋಕ್ಕಾಗಲ್ಲ. ನೀರು ಎಷ್ಟು ಕೆಪಾಸಿಟಿ ಇದೆ, ನೀರು ಎಷ್ಟು ಹೋಗ್ತದೆ, ಅದನ್ನ ಪರ್ಮನೆಂಟ್ ಸೊಲ್ಯೂಷನ್ಗೆ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಇಲ್ಲೂ ಸುಮಾರು 1 ಲಕ್ಷ ಜನ ಇಲ್ಲಿ ಕೆಲಸ ಮಾಡ್ತಾರೆ. 1 ಲಕ್ಷ, ಅದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. SEZ ಇದೆ, ಅದನ್ನು ಗಮನದಲ್ಲಿ ಇಟ್ಕೋಬೇಕು. ನಮ್ಮ ಆಫೀಸರ್ಸ್ ಹಿಂದೆ ಪ್ಲಾನ್ ಕೊಟ್ಟಿದ್ದಾರೆ, ಅದು ಗಮನದಲ್ಲಿ ಇಟ್ಕೊಳ್ಬೇಕು. ನೀರು ಹೋಗ್ಬೇಕು, ಅವ್ರ ಆಸ್ತಿಗಳು ಹಾಳಾಗಬಾರ್ದು. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ತೀರ್ಮಾನ ಮಾಡಕ್ಕೆ ಆಫೀಸರ್ಸ್ಗೆ ಫುಲ್ ಅಥಾರಿಟಿ ಕೊಟ್ಟಿದ್ದೀವಿ. ಒಂದು ಮ್ಯಾಪ್ಗಳನ್ನ 1958 ಇದ್ದು ಅವರು 1839 ಎಲ್ಲ ಕರೆಕ್ಟ್ ನೋಡಮ್ಮ. ಈ ಮ್ಯಾಪ್ ಕರೆಕ್ಟು ತಪ್ಪು ಅನ್ನೋದು ನನಗಿಲ್ಲ. ನೀರು ಹೋಗ್ಬೇಕಷ್ಟೇ. ಮ್ಯಾಪಲ್ಲಿ ನೀರು ಕಾಲುವೆ ಇಲ್ಲದೆ ಹೋದ್ರೂ ನೀರು ಹೋಗಕ್ಕೆ ದಾರಿ ಹುಡುಕ್ಬೇಕು. ದಾರಿ ಅಂತ ಹುಡುಕ್ತೀವಿ ಅಷ್ಟೇ. ಬಿಜೆಪಿ ಅವರು ನಿನ್ನೆ ಕಸದ ಸೆಸ್ ಎಲ್ಲ ಕಡಿಮೆ ಮಾಡಬೇಕು ಅಂತ ಹೇಳಿ ಪ್ರತಿಭಟನೆ ಅವರು ಕೊಡ್ತಾರೆ. ಬಟ್ ಅವ್ರ ಕಾಲದಲ್ಲೇ ಆಗಿದ್ದಂತ ತೀರ್ಮಾನ ಏನು ಅನ್ನೋದನ್ನ ಅವ್ರಿಗೆ ಮನವರಿಕೆ ಮಾಡ್ಕೊಡ್ತೀನಿ. ಅದನ್ನ ಅವ್ರೇನ್ ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ಏನೋ ನಾನು ನೋಡಿಲ್ಲ. ನಮ್ಮ ಆಫೀಸರ್ಸ್ಗೆ ಕೊಟ್ಟಿದ್ದಾರೆ ಅವರು. ಅವ್ರ ಹತ್ರ ಈಗ ಮಾತಾಡ್ತೀನಿ. ಮಾತಾಡ್ಬಿಟ್ಟು ಖಂಡಿತ ನಿಮ್ಮ ಹತ್ರ ರಿಯಾಕ್ಟ್ ಮಾಡ್ತೀನಿ. ನೋಡ್ತೀನಿ ಅವರು ಗೌರವ ಕೊಡಕ್ಕೆ ಏರ್ಬೇಕು, ನಾನು ಅದನ್ನ ನೋಡ್ತೀನಿ. ತಮ್ಮ ಇಲಾಖೆಯಲ್ಲಿ ತಮ್ಮ ಪೂರ್ವ